ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು JSR ಚಾನಲ್. ಸೊ ನಾವು ಇವತ್ತು ಈ ವಿಡಿಯೋಯಲ್ಲಿ ಒಂದು ಹೊಸ ಟಾಪಿಕ್ನೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಹೊಸ ಟಾಪಿಕ್ ಅಂತ ಹೇಳಿದಾಗ ಫ್ರೆಂಡ್ಸ್, ನೀವೆಲ್ಲ ಈಗ ಆಲ್ರೆಡಿ ತುಂಬ ವಿಡಿಯೋಸ್ ಎಲ್ಲ ಮಾಡಿದ್ದಾರೆ. ಏನಪ್ಪ ಅಂದರೆ LIC ಮಾಡೋದಾಗಲಿ ಇಲ್ಲ ಪ್ರೈವೇಟ್ ಇನ್ಶೂರೆನ್ಸ್ ಆಗಲಿ, ಏನು ಬೆನಿಫಿಟ್ಸು ಏನು ಎಲ್ಲ ಎತ್ತ ಅಂತ ಹೇಳ್ಬಿಟ್ಟು. ಬಟ್ ಆದರೆ ಆ ವಿಡಿಯೋಗಳಲ್ಲಾಗ್ಬೋದು ಅಥವಾ ನೀವು ಇನ್ಶೂರೆನ್ಸ್ ಮಾಡಿರ್ತಕ್ಕಂಥ ಏಜೆಂಟ್ ಆಗ್ಬೋದು ಅಥವಾ ಯಾವುದೇ ಕಂಪ್ನಿ ಆಗ್ಬೋದು, ನಿಮಗೆ ಹೇಳಿರದೇ ಇರ್ತಕ್ಕಂಥ ಒಂದು ಮಾಹಿತಿನ ನಾನು ಈ ವಿಡಿಯೋಲ್ಲಿ ನಿಮ್ಮೆಲ್ಲರಿಗೂ ಉಪಯುಕ್ತ ಆಗಲಿ ಅಂತೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಹಾಗಿದ್ದರೆ ಏನಪ್ಪ ಅದು, ಏನು ಆ ಮಾಹಿತಿ, ಸೊ ಏನೇನು ನಾವು ತಿಳ್ಕೊಬೇಕು, ಈ ವಿಡಿಯೋಲಿ ಏನೇನು ತಿಳ್ಕೊತಾ ಇದ್ದೀವಿ ಅನ್ನೋದನ್ನ ನಾನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೇನಾದರೂ JSR ಚಾನಲನ್ನು ಮೊದಲೇ ಟೈಮ್ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡಿ. ಮುಂದೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲನೇದಾಗಿ ಬರುತ್ತೆ. ಸೊ ಫ್ರೆಂಡ್ಸ್, ಸೊ ಈಗ ಹಾಗಾದರೆ ನೀವು ಒಂದು LIC ಅಥವಾ ಪ್ರೈವೇಟ್ ಇನ್ಶೂರೆನ್ಸಲ್ಲಿ ಒಂದು ಇನ್ಶೂರೆನ್ಸ್ ಮಾಡಿರ್ತೀರ. ಸೊ ಆ ಇನ್ಶೂರೆನ್ಸಲ್ಲಿ ನೀವು ನಾಳೆ ದಿನ ಏನಪ್ಪ ಅಂತ ಹೇಳಿದಾಗ ಒಂದು ಕ್ಲೈಮ್ ಮಾಡಬೇಕು. ಸೊ ನೀವು ಇನ್ಶೂರೆನ್ಸ್ ತಗೊಂಡಿರ್ತಕ್ಕಂಥ ಪರ್ಸನ್ ಏನೋ ರಿಸ್ಕ್ ಆಗಿ ಅವ್ರೇನಾದರೂ ಆಯಿತು. ಸೊ ಆದಾಗ ಸೊ ಅವ್ರ ನಾಮಿನಿಗೆ ಬಂದುಬಿಟ್ಟು ಕ್ಲೈಮ್ ಮಾಡಬೇಕು. ಆ ಕ್ಲೈಮ್ ಮಾಡೋ ಪ್ರೋಸೆಸ್ ಗೊತ್ತಿರೋದಿಲ್ಲ ಒಂದು. ಸೊ ಅದು ಬಿಟ್ಟರೆ ನೆಕ್ಸ್ಟ್ ನೀವು ಒಂದು ಇನ್ಶೂರೆನ್ಸ್ ತೊಗೊತೀರ, ಒಂದು ಪಾಲಿಸಿ ತೊಗೊತೀರ. ಆ ಪಾಲಿಸಿಯಲ್ಲಿ ನೆಕ್ಸ್ಟು ನೀವು ತಗೊಂಡ್ರಿ, ಒಂದು 5 ದಿನ 6 ದಿನ ಆದಮೇಲೆ ನಿಮ್ಗೆ ರಿಯಲೈಸ್ ಆಯಿತು, ನಿಮ್ಗೆ ಏಜೆಂಟ್ ನಿಮ್ಮ ತಲೆಗೆ ಏನೋ ತುಂಬಿಟ್ಟು ಒಂದು ಪಾಲಿಸಿ ತೊಗೊಬಿಟ್ರಿ. ಆದರೆ ನಿಮಗೆ ಆಮೇಲೆ ರಿಯಲೈಸ್ ಆಯಿತು, ಈ ಪಾಲಿಸಿ ಸರಿ ಅನಿಸಿಲ್ಲ, ಸುಮ್ಮನೆ ಏಜೆಂಟ್ ಏನೋ ತಲೆಗೆ ತುಂಬಿಟ್ಟ, ನಾನು ತಗೋಬಿಟ್ಟೆ ಅಂತ ಅನ್ನಿಸ್ತು. ಸೊ ಹಾಗಿದ್ದರೆ ನೀವು ಫುಲ್ ಅಮೌಂಟ್ನ ನೀವು ವಾಪಸ್ ಪಡಿಬೋದಾ, ಅದನ್ನು ಕೂಡ ತಿಳ್ಕೊಳ್ಳೋಣ ಈ ವಿಡಿಯೋಲ್ಲಿ. ಜೊತೆಲಿ ಅದಲ್ಲದೆ ನೆಕ್ಸ್ಟು ಗ್ರೇಸ್ ಪೀರಿಯಡ್ ಅಂತ ಇರುತ್ತೆ. ಗ್ರೇಸ್ ಪೀರಿಯಡ್ ಅಂದರೆ ಏನಪ್ಪ ಅಂದರೆ, ಎಕ್ಸಾಂಪಲ್ ನೀವು ಒಂದು ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ, ಮಂತ್ಲಿ ಅಥವಾ ಇಯರ್ಲಿ ಪ್ರೀಮಿಯಮ್ ಪೇಮೆಂಟ್ನ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ. ಸೊ ನೀವು ಎಕ್ಸಾಂಪಲ್ ಈಗ ಒಂದು ಕ್ವಾರ್ಟರ್ಲಿ ಹಾಫ್ ಇಯರ್ಲಿ ತೊಗೊಂಡಿರ್ತೀರ. ಆದರೆ ಮಧ್ಯದಲ್ಲಿ ನಿಮಗೆ 1-2 ತಿಂಗಳು 3 ತಿಂಗಳ ಕಟ್ಟಕ್ಕೆ ಹೋಗೋದಿಲ್ಲ. ಸೊ ಆವಾಗ ನೀವು ಗ್ರೇಸ್ ಪೀರಿಯಡ್ನ ಕೂಡ ಯೂಟಿಲೈಸ್ ಮಾಡ್ಕೋಬೋದು. ಹಂಗಾದ್ರೆ ಆ ಗ್ರೇಸ್ ಪೀರಿಯಡ್ ಏನು, ಗ್ರೇಸ್ ಪೀರಿಯಡಲ್ಲಿ ಎಷ್ಟೆಷ್ಟು ದಿನ ನೀವು ಇನ್ಶೂರೆನ್ಸ್ ಕಟ್ಟಿಲ್ಲ ಅಂದರೂ ಕೂಡ LIC ಲ್ಯಾಪ್ಸ್ ಆಗೋದಿಲ್ಲ. ಒಂದು ವೇಳೆ ಲ್ಯಾಪ್ಸ್ ಆಯಿತು ಅಂದರೆ ನಿಮ್ಗೆ ಏನೇನು ಬೆನಿಫಿಟ್ಸ್ ಕವರೇಜ್ ಆಗೋಲ್ಲ. ಸೊ ಲ್ಯಾಪ್ಸ್ ಆಗಿಲ್ಲ ಅಂದರೆ ನಿಮ್ಗೆ ಯಾವ ಥರ ಬೆನಿಫಿಟ್ಸ್ ಕವರೇಜ್ ಆಗುತ್ತೆ ಅವೆಲ್ಲನೂ ತಿಳ್ಕೊಳ್ಳೋಣ. ಸೊ ಮತ್ತು ಒಂದು ವೇಳೆ LIC ಅಥವಾ ಯಾವುದೇ ಒಂದು ಪ್ರೈವೇಟ್ ಇನ್ಶೂರೆನ್ಸ್ ಆಗ್ಬೋದು, ನಿಮಗೆ ಅವರು ನಿಮ್ಮ ಕ್ಲೈಮ್ ಸೆಟ್ಲ್ ಮಾಡೋದರಲ್ಲಿ ಡಿಲೇ ಮಾಡಿದ್ರು, ನಿಮ್ಮ ಕ್ಲೈಮ್ನ ಅವರು ಡಿನೈ ಮಾಡಿದ್ರು, ಮತ್ತು ಅವರು ನಿಮ್ಗೆ ತುಂಬ ದಿನ ಆಟ ಆಡಿಸ್ತಾ ಇದ್ದಾರೆ ಅಂತ ಹೇಳಿದಾಗ ನೀವೇನು ಮಾಡಬೇಕು? ಸೊ ನೀವು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ಬೋದಾ? ಪೊಲೀಸ್ ಸ್ಟೇಷನ್ಗಲ್ಲ, ಆದರೆ ಅದಕ್ಕೂ ಒಂದು ಸಪ್ರೇಟ್ ಒಂದು ದಾರಿ ಇದೆ. ಸೊ ಇದೆಲ್ಲದನ್ನು ನಾವು ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಹಾಗಾದರೆ ನೀವು ಈ ವಿಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡ್ದಂಗೆ ಫುಲ್ಲಾಗಿ ನೋಡಿದ್ರೆ ಮಾತ್ರ ಡೆಫಿನೆಟ್ಲಿ ಇದು ಯೂಸ್ ಆಗುತ್ತೆ. ಒಂದು ಏನಪ್ಪ ಅಂತ ಹೇಳಿದಾಗ, ನಾನು ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಒಂದು ಉದ್ದೇಶ ಏನಪ್ಪ ಅಂದರೆ, ಎಲ್ಲ ನಾಗರಿಕರು ಯಾರೇ ಆಗಲಿ, ಇನ್ಶೂರೆನ್ಸ್ ಅಂದರೆ ಎಲ್ಲರೂ ಬಾಡೆ ಮಾಡಿಸಿರ್ತಾರೆ. ಯಾವುದೇ ಇನ್ಶೂರೆನ್ಸ್ ಆಗ್ಬೋದು, ಟರ್ಮ್ ಇನ್ಶೂರೆನ್ಸ್ ಆಗ್ಬೋದು, ಲೈಫ್ ಇನ್ಶೂರೆನ್ಸ್ ಆಗ್ಬೋದು, ಇಲ್ಲ ಹೆಲ್ತ್ ಇನ್ಶೂರೆನ್ಸ್ ಆಗ್ಬೋದು, ಇಲ್ಲ ವೆಹಿಕಲ್ ಇನ್ಶೂರೆನ್ಸ್, ಎಲ್ಲ ಇನ್ಶೂರೆನ್ಸ್ ಪ್ರತಿಯೊಬ್ಬರು ಮಾಡಿರ್ತೀರ. ಆದರೆ ನೀವು ಟರ್ಮ್ಸ್ ಎಲ್ಲ ತಿಳ್ಕೊಂಡ್ರೆ ಮಾತ್ರ ನಿಮಗೆ ಡೆಫಿನೆಟ್ಲಿ ನೀವು ಈ ವಿಡಿಯೋನ ನೀವು ಫುಲ್ ನೋಡಿ, ನೀವು ಇದನ್ನು ನೋಡಾದಮೇಲೆ ನೀವು ತಿಳ್ಕೊಳ್ಳಿ, ಡೆಫಿನೆಟ್ಲಿ ನಿಮ್ಗೆ ಸಮ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನಿಸುತ್ತೆ. ಸೊ ಹಾಗಿದ್ದರೆ ನಿಮ್ಗೇನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಹೇಳಿದ್ರೆ ಮಾತ್ರ ಒಂದು ಲೈಕ್ ಒತ್ತಿ ಆದಮೇಲೆ. ಸೊ ಈಗ ನಾವು ತಿಳ್ಕೊಳ್ತಾ ಹೋಗೋದಾದರೆ, ಸೊ ಫಸ್ಟ್ ಇಲ್ಲಿ ಒಂದು ಫ್ರೀ ಲುಕ್ ಪೀರಿಯಡ್ ಅಂತ ಇದೆ. ಏನಪ್ಪ ಫ್ರೀ ಲುಕ್ ಪೀರಿಯಡ್ ಅಂದರೆ? ಸೊ ಫ್ರೀ ಲುಕ್ ಪೀರಿಯಡ್ ಅಂತ ಹೇಳಿದಾಗ, ಎಕ್ಸಾಂಪಲ್ ನಾನು ಆಗಲೇ ಒಂದು ಹೇಳ್ತಾ ಇರಬೇಕಾದ್ರೆ ಹೇಳಿದೆ, ನಿಮ್ಗೆ ಏಜೆಂಟ್ ಬಂದುಬಿಟ್ಟು ಇಲ್ಲ ಯಾರೋ ಒಬ್ಬರು ಬಂದುಬಿಟ್ಟು ನಿಮ್ಗೆ ಸುಮ್ಮನೆ ಮೈಂಡಲ್ಲಿ ಫ್ರೆಂಡೇ ಆಗಿರ್ತಾರೆ, ಬಂದು ತಲೆಗೆ ಏನೋ ತುಂಬಿಟ್ಟು ಒಂದು ಪಾಲಿಸಿ ತೊಗೊಂಡೋಗ್ಬಿಟ್ರು. ಸೊ ನಿಮ್ಗೆ ಆಮೇಲೆ ಒಂದು 2-3 ದಿನ ಆಯಿತು, ಒಂದು 10 ದಿನ ಆಯಿತು, ನಿಮ್ಗೊಂದು ರಿಯಲೈಸ್ ಆಯಿತು, ಏನಪ್ಪ ಅಂದರೆ ಏನೋ ಸಮಥಿಂಗ್ ಇವರೆಲ್ಲ ಏನೋ ಹೇಳ್ಬಿಟ್ರು. ಆದರೆ ಈ ಪಾಲಿಸಿ ನೋಡಿದ್ರೆ ನೀವು ತಗೊಂಡ ತಕ್ಷಣ ನೀವು ಡೆಫಿನೆಟ್ಲಿ ಒಂದು 5-6 ದಿನ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ, ನೀವು ತುಂಬ ಥಿಂಕ್ ಮಾಡ್ತೀರಾ, ಈ ಪಾಲಿಸಿಯಲ್ಲಿ ಏನು ಬೆನಿಫಿಟ್ ಸಿಗ್ಬೋದು ನನಗೆ ಫ್ಯೂಚರ್ಗೆ ಅಂತೇಳ್ಬಿಟ್ಟು. ಸೊ ನೀವು ಆ ಫ್ಯೂಚರ್ ತುಂಬ ಥಿಂಕ್ ಮಾಡಿದ್ಮೇಲೆ ನಿಮ್ಗೆ ರಿಯಲೈಸ್ ಆಯಿತು, ಇದರಲ್ಲಿ ಏನೂ ಬೆನಿಫಿಟ್ಸ್ ಇಲ್ಲ, ಸೊ ಸುಮ್ಮನೆ ಇವನು ಯಾರೋ ಬಂದು ಹಾಕ್ಸ್ಬಿಟ್ಟ ಅಂತ ಅನಿಸ್ಬಿಡುತ್ತೆ. ಆವಾಗ ಇಲ್ಲಿ ಒಂದು ಫ್ರೀ ಲುಕ್ ಪೀರಿಯಡ್ ಅಂತ ಇದೆ. ಏನಪ್ಪ ಫ್ರೀ ಲುಕ್ ಪೀರಿಯಡ್ ಅಂದರೆ, ನೀವು ಯಾವುದೇ ಪ್ರೈವೇಟ್ ಕಂಪ್ನಿ ಆಗ್ಬೋದು, ಯಾವುದೇ LIC ಆಗ್ಬೋದು, ಇಲ್ಲ ಯಾವುದೇ ಒಂದು ಇನ್ಶೂರೆನ್ಸ್ ಆಗ್ಬೋದು, ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದಾಗ, ಸೊ 15 ದಿನದ ಒಳಗಡೆ ನೀವು ಅದನ್ನು ಬೇಕಾದರೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಇಮ್ಮಿಡಿಯೇಟ್ಲಿ ನೀವು ಹೋಗಿ ಒಂದು ಅರ್ಜಿ ಸಲ್ಲಿಸೋದ್ರ ಮುಖಾಂತರ, ಆ ಬ್ರ್ಯಾಂಚಿಗೆ ಹೋಗಿ ಅರ್ಜಿ ಸಲ್ಲಿಸೋದ್ರ ಮುಖಾಂತರ ನಿಮಗೆ ಆ ಅಮೌಂಟ್ನ ನೀವು ಫುಲ್ಲು
ಯಾವುದೇ ರೀತಿ ₹1 ಕೂಡ ಡಿಡಕ್ಟ್ ಆಗ್ದಂಗೆ ನಿಮ್ಮ ಅಮೌಂಟ್ನ ನೀವು ವಾಪಸ್ ತಗೋಬೋದು. ಸೊ ಇದನ್ನೇ ನಾವು ಫ್ರೀ ಲುಕ್ ಪೀರಿಯಡ್ ಅಂತ ಹೇಳ್ತೀವಿ. ಸೊ ಎರಡನೇದು ಬಂದು ಗ್ರೇಸ್ ಪೀರಿಯಡ್ ಅಂತ ಇರುತ್ತೆ. ಏನು ಗ್ರೇಸ್ ಪೀರಿಯಡ್ ಅಂದರೆ ಇದ್ರ ಬಗ್ಗೆನೂ ನಾವು ತಿಳ್ಕೊಬೇಕು. ಏನು ಗ್ರೇಸ್ ಪೀರಿಯಡ್ ಅಂದರೆ ಎಕ್ಸಾಂಪಲ್ ನೀವು ಒಂದು ಮಂತ್ಲಿ, ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ ಅಂತ ಒಂದು ಪಾಲಿಸಿ ತೊಗೊಂಡಿರ್ತೀರ. ಸೊ ಎಕ್ಸಾಂಪಲ್ ನಿಮ್ಮ ಹತ್ರ ಈ ಮಂತ್ ನೀವು ಕಟ್ಟಬೇಕು, ಆದರೆ ನಿಮ್ಮ ಹತ್ರ ಅಮೌಂಟ್ ಸಿಗಲಿಲ್ಲ, ಅಮೌಂಟು ನಿಮ್ಗೆ ಅಡ್ಜಸ್ಟ್ ಆಗಲಿಲ್ಲ. ಸೊ ಅಮೌಂಟ್ ಅಡ್ಜಸ್ಟ್ ಆಗಿಲ್ಲ, ಅದಕ್ಕೋಸ್ಕರ ನೀವು ನೆಕ್ಸ್ಟ್ ಮಂತ್ ಕಟ್ಟಿದ್ರೆ ನಡೆಯುತ್ತಾ? ಹೌದು ನಡೆಯುತ್ತೆ. ಆದರೆ ಯಾವ ಥರ ಅಂತ ನಾವು ನೋಡೋಣ. ಮೊದಲನೇದಾಗಿ ನೀವು ಒಂದು ಮಂತ್ಲಿ ಏನಾದರೂ ನೀವು ಪಾಲಿಸಿ ತೊಗೊಂಡಿದ್ರೆ ನೀವು 15 ದಿನ ನೀವು, ಸೊ ಇವತ್ತು ಆ್ಯಕ್ಚುಲಿ ಮಂತ್ಲಿ ನೀವು ಕಟ್ಟಬೇಕು, 15ನೇ ತಾರೀಕು ನೀವು ಕಟ್ಟಬೇಕು ಅಂದರೆ ಈ 15ರಿಂದ 15ನೇ ತಾರೀಕುವರೆಗೂ ನೀವು ಕಟ್ಟಿಲ್ಲ ಅಂದರೂ ಕೂಡ, ನೆಕ್ಸ್ಟ್ 30ನೇ ತಾರೀಕುವರೆಗೂ ಕಟ್ಟಿಲ್ಲ ಅಂದರೂ ಕೂಡ ನಿಮ್ಮ ಪಾಲಿಸಿ ಯಾವುದೇ ರೀತಿ ಲ್ಯಾಪ್ಸ್ ಆಗೋದಿಲ್ಲ. ಸೊ ನಿಮಗೆ ಮಂತ್ಲಿ ತಗೊಂಡ್ರೆ 15 ದಿನ ಗ್ರೇಸ್ ಪೀರಿಯಡ್ ನಿಮಗೆ ಸಿಗುತ್ತೆ. ಜೊತೆಲಿ ಕ್ವಾರ್ಟರ್ಲಿ ತಗೊಂಡ್ರೂ ಕೂಡ ಅಷ್ಟೇ. ಕ್ವಾರ್ಟರ್ಲಿ ಅಂದರೆ 3 ತಿಂಗಳಿಗೊಂದು ಸಲ ಕಟ್ಟಬೇಕು. ನೀವು 3 ತಿಂಗಳಾದಮೇಲೆ ನೀವು ಇನ್ಶೂರೆನ್ಸ್ ಕಟ್ಟಬೇಕು. ಸೊ ನೀವು 1 ಮಂತ್ ಏನಾದರೂ ಕಟ್ಟಿಲ್ಲ ಅಂದರೂ ಕೂಡ ನಿಮ್ಮದು ಪಾಲಿಸಿ ಯಾವುದೇ ರೀತಿ ಲ್ಯಾಪ್ಸ್ ಆಗೋದಿಲ್ಲ, ನಿಮ್ಮ ಪಾಲಿಸಿ ರನ್ನಿಂಗಲ್ಲಿರುತ್ತೆ. ಅದೇ ಥರ ಹಾಫ್ ಇಯರ್ಲಿ ತಗೊಂಡ್ರೂ ಕೂಡ ಸೇಮ್ 1 ಮಂತ್ ನಿಮಗೆ ಇದು ರನ್ನಿಂಗ್ ಇರುತ್ತೆ. ಇಯರ್ಲಿ ತಗೊಂಡ್ರೂ ಕೂಡ 1 ಮಂತ್ ನಿಮಗೆ ಏನಪ್ಪ ಅಂದರೆ ನೀವು ಕಟ್ಟಿಲ್ಲ ಅಂದರೂ ಕೂಡ ಆ ಮಂತ್ ಬಿಟ್ಬಿಟ್ಟು ಮತ್ತೆ ನೆಕ್ಸ್ಟ್ ಮಂತ್ ಕಟ್ಟಿದ್ರೂ ಕೂಡ ನಿಮ್ಗೆ ಯಾವುದೇ ರೀತಿ ಲ್ಯಾಪ್ಸ್ ಆಗೋದಿಲ್ಲ. ಸೊ ಹಾಗಾದರೆ ನಾವೇನಾದರೂ ಬೈ ಮಿಸ್ಟೇಕಾಗಿ ನಾವು ಕಟ್ಟಿಲ್ಲ, ಲ್ಯಾಪ್ಸ್ ಆಯಿತು ಅಂದರೆ ಏನೆಲ್ಲ ಬೆನಿಫಿಟ್ಸ್ನ ನಾವು ಕಳ್ಕೊತೀವಿ ಅಂತ ಹೇಳಿದಾಗ, ಇನ್ ಕೇಸ್ ನೀವು ಲ್ಯಾಪ್ಸ್ ಆಯಿತು ಅಂತ ಹೇಳಿದಾಗ ನೀವು ಕಟ್ಟಿರೋ ಅಮೌಂಟ್ಗೆ ಅಮೌಂಟೇನೋ ವಾಪಸ್ ಬರುತ್ತೆ, ನೀವು ಲ್ಯಾಪ್ಸ್ ಆಗಿಬಿಟ್ರೆ ಬಿಟ್ಬಿಟ್ರೆ ಹಂಗೇನೆ ಕಟ್ಟದಂಗೆ. ಬಟ್ ಆದರೆ ನಿಮಗೆ ಇನ್ಶೂರೆನ್ಸ್ ಕವರೇಜ್ ಇರೋದಿಲ್ಲ. ಒಂದು ಲೈವ್ ಎಕ್ಸಾಂಪಲ್ ಕೂಡ ನಿಮ್ಗೆ ಹೇಳ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಇದನ್ನು ಎಲ್ಲರೂ ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ಒಂದು ಎಕ್ಸಾಂಪಲ್ಲು. ಒಂದು ಪರ್ಸನ್ ಬಂದು ಒಂದು ಮಂತ್ಲಿ ಪಾಲಿಸಿನ ತಗೊಂಡಿದ್ದಾರೆ. ಸೊ ಆ ಪರ್ಸನ್ ಬಂದು ಮಂತ್ಲಿ ಪಾಲಿಸಿನ ಒಂದು 3 ಮಂತ್ಸ್ ಕಟ್ಟಲಿಲ್ಲ. ಸೊ 3 ಮಂತ್ಸ್ ಕಟ್ಟಲಿಲ್ಲ ಅಂದರೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ ಮಂತ್ಲಿ ಪಾಲಿಸಿಯಲ್ಲಿ ಗ್ರೇಸ್ ಪೀರಿಯಡ್ ಏನಿರುತ್ತೆ ನಮಗೆ ಅಂದರೆ 15 ಡೇಸ್ ಮಾತ್ರ ಇರುತ್ತೆ. ಸೊ 3 ಮಂತ್ಸ್ ಕಟ್ಟದೇ ಇರೋದಕ್ಕೆ ಆ ಪರ್ಸನ್ ಪಾಲಿಸಿ ಒಂದು ಲ್ಯಾಪ್ಸ್ ಆಯಿತು. ಲ್ಯಾಪ್ಸ್ ಆದಾಗ ಮತ್ತೆ ಒಟ್ಟಿಗೆ ನೆಕ್ಸ್ಟು 3 ಮಂತ್ಸ್ ಆದಮೇಲೆ ಒಟ್ಟಿಗೆ ಕಟ್ಟಿದ್ದಾರೆ. ಕಟ್ಟಿಬಿಟ್ಟು ಆದಮೇಲೆ ನೆಕ್ಸ್ಟು ಒಂದು 1 ಮಂತ್ ಆರ್ 2 ಮಂತ್ಸ್ ಬಿಟ್ಬಿಟ್ಟು ಆ ಪರ್ಸನ್ ಏನು ಮಾಡಿದ್ರು, ಸೂಸೈಡ್ ಮಾಡಿಕೊಂಡ್ರು. ಸೂಸೈಡ್ ಮಾಡಿಕೊಂಡಾಗ ಅಲ್ಲಿ ಒಂದು ರೂಲ್ ಇದೆ. ಏನಪ್ಪ ಅಂತ ಹೇಳಿದಾಗ ಇದು ಎಲ್ಲ ಕಂಪ್ನಿಗಳ ಇನ್ಶೂರೆನ್ಸ್ಗಳಲ್ಲೂ ಈ ರೂಲ್ ಒಂದಿರುತ್ತೆ. ಪರ್ಸನ್ಗೆ ಮಿನಿಮಮ್ ಸೂಸೈಡ್ ಕೇಸ್ಗೆ ಮಾತ್ರ ಮಿನಿಮಮ್ 2 ಇಯರ್ಸ್ ಆಗಿರಬೇಕು. ಓಕೆನಾ? ನೀವು ನಾರ್ಮಲ್ ಡೆತ್ ಆಗ್ಬೋದು ಅಥವಾ ಆ್ಯಕ್ಸಿಡೆಂಟಲ್ ಡೆತ್ ಆಗ್ಬೋದು. ಅದಕ್ಕೆ ಬೇಕಾದರೆ ನೀವು ಡೇ 1ಇಂದನೇ ಕವರ್ ಆಗುತ್ತೆ. ಆ್ಯಕ್ಸಿಡೆಂಟಲ್ಗಂತೂ ಡೇ 1ಇಂದ ಕವರ್ ಆಗುತ್ತೆ. ನಾರ್ಮಲ್ ಡೆತ್ಗಂತೂ ಒಂದು 3 ಮಂತ್ಸ್ ಆದಮೇಲೆ ಕವರೇಜ್ ಆಗುತ್ತೆ. ಬಟ್ ಸೂಸೈಡ್ ಕೇಸ್ಗೆ ಮಿನಿಮಮ್ 2 ಇಯರ್ಸ್ ಆಗಿರಬೇಕು. ಸೊ ಆ ಪರ್ಸನ್ ಸ್ಟಾರ್ಟಿಂಗ್ 2 ಇಯರ್ಸ್ ಕಂಟಿನ್ಯೂಸಾಗಿ ಕಟ್ಕೊಬಂದಿದ್ದಾರೆ. 2 ಇಯರ್ಸ್ ಆದಮೇಲೆ ಲ್ಯಾಪ್ಸ್ ಆಗಿದೆ. ಲ್ಯಾಪ್ಸ್ ಯಾಕೆ ಆಯಿತು ಅಂದರೆ ಒಂದು 3 ಮಂತ್ಸ್ ಕಟ್ಟಿಲ್ಲ ಮಂತ್ಲಿ ಮೋಡ್ ಸೆಲೆಕ್ಟ್ ಮಾಡಿಕೊಂಡು. ಸೊ ನೆಕ್ಸ್ಟ್ 3 ಮಂತ್ಸ್ ಆದಮೇಲೆ ಒಟ್ಟಿಗೆ ಕಟ್ಟಿದ್ದಾರೆ. ಸೊ ಕಟ್ಟಿದ್ರೂ ಕೂಡ ಅದು ಲ್ಯಾಪ್ಸ್ ಆಗಿರೋದನ್ನ ರಿವ್ಯೂವಲ್ ಮಾಡಿಸಿದ್ದಾರೆ. ಸೊ ಆ ಪರ್ಸನ್ ಸೂಸೈಡ್ ಮಾಡಿಕೊಂಡಾಗ ಯಾವ ಥರ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದಾಗ ಯಾವುದೇ ಒಂದು ಇನ್ಶೂರೆನ್ಸ್ ಕಂಪ್ನಿ, ಸೊ ನೋಡಿ ಆ ಪರ್ಸನ್ನು ಆಲ್ರೆಡಿ ಲ್ಯಾಪ್ಸ್ ಆಗಿರ್ತಕ್ಕಂಥ ಪಾಲಿಸಿನ ಸೂಸೈಡ್ ಮಾಡ್ಕೊಳ್ಳೋ ಉದ್ದೇಶಕ್ಕೋಸ್ಕರನೇ ಮತ್ತೆ ಅದನ್ನು ರಿವ್ಯೂವಲ್ ಮಾಡಿಸಿದ್ದಾರೆ. ಸೊ ಅದನ್ನು ರಿವ್ಯೂವಲ್ ಮಾಡಿಸ್ಬಿಟ್ಟು ನೆಕ್ಸ್ಟ್ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಇನ್ಶೂರೆನ್ಸ್ ಪರ್ಪಸ್ಗೋಸ್ಕರ ಮಾಡಿದ್ದಾರೆ ಅಂತ ಕನ್ಸಿಡರ್ ಮಾಡ್ತಾರೆ ಅದನ್ನು. ಸೊ ಆ ಥರ ಕನ್ಸಿಡರ್ ಮಾಡಿ ನೆಕ್ಸ್ಟ್ ನಿಮ್ಗೆ ಅದನ್ನು ನೀವು ಏನಪ್ಪ ಅಂದರೆ ಆ ಲ್ಯಾಪ್ಸ್ ಆಗಿರೋದನ್ನ ನೀವು ಅದು ಮರುಜೀವ ಅಂದರೆ ಮೀನ್ಸ್ ರಿವ್ಯೂವಲ್ ಮಾಡಿದ್ದೀರಿ ಅಂತ ಹೇಳಿದಾಗ ಮಿನಿಮಮ್ 1 ಇಯರ್ ಆದರೂ ಆಗಲೇಬೇಕು ನೆಕ್ಸ್ಟ್ ನಿಮಗೆ ಇನ್ಶೂರೆನ್ಸ್ ಕವರೇಜ್ ಆಗಬೇಕು ಅಂದರೆ. ಸೊ ಈ ಥರ ಎಲ್ಲ ಕೇಸಸ್ ಕೂಡ ನಡೆಯುತ್ತೆ. ಸೊ ಇದು ಕೂಡ ಒಂದು ರೂಲ್ ಇದೆ. ಸೊ ಅದು ಒಂದು ರೂಲ್ ಇದೆ. ಸೊ ಅದೇ ಪರ್ಪಸ್ಗೆ ಮಿನಿಮಮ್ ನೀವು ಒಂದು ಸಲ ಲ್ಯಾಪ್ಸ್ ಆಯಿತು ಅಂದರೆ ನೀವು ಸೂಸೈಡ್ ಕೇಸಿಗೆ ಮಾತ್ರ ಡೆಫಿನೆಟ್ಲಿ ನೀವು ಕ್ಲೈಮ್ ಮಾಡೋದಕ್ಕೆ ಬರೋದಿಲ್ಲ. ಅವ್ರದ್ರಲ್ಲಿ ಒಂದು ರೂಲ್ ಇದೆ. ಸೊ ಅದಕ್ಕೋಸ್ಕರನೇ ನೀವು ಪಾಲಿಸಿನ ಆಲ್ಮೋಸ್ಟ್ ಲ್ಯಾಪ್ಸ್ ಮಾಡ್ಕೋಬೇಡಿ. ನಾರ್ಮಲ್ ಡೆತ್ತು ಆ್ಯಕ್ಸಿಡೆಂಟಲ್ಲಾದರೆ ಡೆಫಿನೆಟ್ಲಿ ಅದನ್ನು ಬಂದೇ ಬರುತ್ತೆ. ಆ ಥರ ಒಂದು ವೇಳೆ ಲ್ಯಾಪ್ಸ್ ಆಯಿತು, ನೀವು ನೆಕ್ಸ್ಟ್ ಅದನ್ನು ಇದು ಮಾಡಿದ್ರಿ, ನೆಕ್ಸ್ಟ್ 1 ತಿಂಗಳಾದಮೇಲೆ ನಿಮಗೇನೋ ನಾರ್ಮಲ್ ಡೆತ್ ಆಯಿತು ಅಂದರೆ ಡೆಫಿನೆಟ್ಲಿ ಕ್ಲೈಮ್ ಕೊಡ್ತಾರೆ. ಆ್ಯಕ್ಸಿಡೆಂಟ್ ಆದರೆ ಅದು 100% ಅದು ಕೊಡ್ತಾರೆ. ನೆಕ್ಸ್ಟ್ ಮಿನಿಟ್ ಆದರೂ ಕೂಡ ಕೊಡ್ತಾರೆ. ಆಲ್ಮೋಸ್ಟ್ ಇನ್ಶೂರೆನ್ಸ್ ಕಂಪ್ನಿಗಳೆಲ್ಲರೂ ಕೊಡ್ತಾರೆ. ಇವಾಗೆಲ್ಲ ಕಾಂಪಿಟೇಷನ್ ಇರೋದ್ರಿಂದ ಯಾರೂ ಡಿನೇ ಮಾಡಲ್ಲ ಅಷ್ಟು ಬೇಗ. ಬಟ್ ಈ ಸೂಸೈಡ್ ಕೇಸಲ್ಲಿ ಮಾತ್ರ ಸಮ್ ರೂಲ್ಸ್ ಇದೆ. ಸೊ ಇದನ್ನು ವೆರಿ ಇಂಪಾರ್ಟೆಂಟ್ ರೂಲ್ ತಿಳ್ಕೊಂಡಂಗೆ ಆಯ್ತು ನಿಮಗೆ. ಸೊ ಈಗ ನೆಕ್ಸ್ಟು ಒಂದು ವೇಳೆ ನೀವು ರಿಸ್ಕ್ ಆಯಿತು,
ಒಂದು ಕ್ಲೈಮ್ ಫಾರ್ಮ್ನ ಸಬ್ಮಿಟ್ ಮಾಡಿರ್ತೀರ LIC ಯಾರು ನಿಮ್ಮ ನಾಮಿನಿ ಹೋಗ್ಬಿಟ್ಟು ಸಬ್ಮಿಟ್ ಮಾಡಿರ್ತಾರೆ. ಸೊ ಅಲ್ಲಿ ಅವರು ತುಂಬ ಡಿಲೇ ಮಾಡ್ತಾಯಿದ್ದಾರೆ, ಡಿನೈ ಸುಮ್ಮನೆ ಅವು ಇವು ಕೇಳ್ತಾ ಇದ್ದಾರೆ, ಬಟ್ ಆದರೂ ಡಿಲೇ ಮಾಡ್ತಾಯಿದ್ದಾರೆ ಅಂತ ಹೇಳಿದಾಗ ನೀವೇನು ಮಾಡಬೇಕು ಆವಾಗ? ಸೊ ನೀವು ತುಂಬ ಹೊತ್ತು ಕೆಲವ್ರು ಏನು ಮಾಡ್ತಾರೆ, ಪಾಪ ತುಂಬ ಓಡಾಡೋಕ್ಕಾಗದೆ ಲ್ಯಾಪ್ಸ್ ಮಾಡ್ಕೊಬಿಡ್ತಾರೆ, ಬಟ್ ಅವ್ರಿಗೆ ಗೊತ್ತಿರೋದಿಲ್ಲ ಅಲ್ಲಿ ಏನೇನು ರೂಲ್ಸ್ ಇರುತ್ತೆ ಏನು ಅಂತ. ಸೊ ನೀವು ಪಕ್ಕಾ ಅವ್ರು ಕೇಳಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸು ನೀವು ಕೊಟ್ಟೂ ಡಿಲೇ ಮಾಡ್ತಾಯಿದ್ದಾರೆ ಅಂತ ಹೇಳಿದಾಗ ನೀವು ಒಂಬುಡ್ಸ್ಮನ್ ಅಂತ ಒಂದು ಇದಿದೆ. ಒಂಬುಡ್ಸ್ಮನ್ ಅಂದರೆ ಈ ಥರ ಎಲ್ಲ ಇನ್ಶೂರೆನ್ಸ್ಗಳಿಗೂ ಅವರು ನಿಮ್ಮ ಕಂಪ್ಲೇಂಟ್ನ ತಗೊಂಡು ಅವ್ರ ಮೇಲೆ ಆ್ಯಕ್ಷನ್ ತಗೊತಾರೆ. ಸೊ ಆ ಒಂಬುಡ್ಸ್ಮನ್ಗೆ ನೀವು ಕಂಪ್ಲೇಂಟ್ ಮಾಡ್ಬೋದು. ನೀವು ಒಂಬುಡ್ಸ್ಮನ್ಗೆ ಕಂಪ್ಲೇಂಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಕ್ಲೈಮ್ ನಿಮಗೆ ರಿಟರ್ನ್ ಸಿಗುತ್ತೆ. ಹಂಗಂತ ಹೇಳ್ಬಿಟ್ಟು ನೀವು ಕ್ಲೈಮ್ ಇವತ್ತು ಕೊಟ್ಬಿಟ್ಟು ನಾಳೆನೇ ಒಂಬುಡ್ಸ್ಮನ್ ಕಂಪ್ಲೇಂಟ್ ಮಾಡೋದಲ್ಲ. ಸುಮ್ಮನೆ ಡಿಲೇ ಮಾಡ್ತಾಯಿದ್ದಾರೆ, ನೀವೇನೋ ಕೇಳ್ತಾ ಇದ್ದೀರಾ, ಅವ್ರು ಸುಮ್ಮನೆ ಸಮ್ ಡಾಕ್ಯುಮೆಂಟ್ಸ್ ಕೇಳೋದು ಎಲ್ಲ ಕೊಟ್ಟಿರ್ತೀರ, ಆದರೂ ಅವ್ರಿಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕೋ ಅವೆಲ್ಲ ಕೊಡಬೇಕು. ಕೊಟ್ಟು ಆದಮೇಲೆ ಕೂಡ ಡಿಲೇ ಮಾಡಿದ್ದಾರೆ ಅಂದರೆ ಡೆಫಿನೆಟ್ಲಿ ನೀವು ಒಂಬುಡ್ಸ್ಮನ್ ಕಂಪ್ಲೇಂಟ್ ಮಾಡಿದ್ರೆ ನಿಮಗೆ ಡೆಫಿನೆಟ್ಲಿ ಇದು ಅಮೌಂಟು ನಿಮಗೆ ವಾಪಸ್ ಸಿಗುತ್ತೆ. ಇದು ಕೂಡ ಒಂದು ಏನಪ್ಪ ಅಂತ ಹೇಳಿದಾಗ ನಿಮಗೆ ಬರ್ತಕ್ಕಂಥ ಒಂದು ರೂಲ್ಸಲ್ಲಿ ಇದನ್ನು ತಿಳ್ಕೊಂಡಂಗೆ ಆಯಿತು. ಒಂದು ನೀವು ಏನಪ್ಪ ಇನ್ಶೂರೆನ್ಸ್ ತಗೋಬೇಕಾದ್ರೆ ಏನೇನು ಫಾಲೋ ಮಾಡಬೇಕು ಅಂತ ಹೇಳಿದಾಗ ಆಲ್ರೆಡಿ ನಾನು ಹೇಳಿದೆ. ಏನು ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ನೀವೊಂದು ಪಾಲಿಸಿ ತಗೊಂಡ್ರೆ ಯಾವುದೇ ಇನ್ಶೂರೆನ್ಸ್ ಆಗ್ಬೋದು, ಆ್ಯಕ್ಸಿಡೆಂಟ್ ಆದರೆ ಮಾತ್ರ ಡೇ 1ಇಂದನೇ ಕವರೇಜ್ ಇರುತ್ತೆ. ನ್ಯಾಚುರಲ್ ರಿಸ್ಕ್ ಮಾತ್ರ ನಿಮಗೆ ಏನೋ ಒಂದು 3 ಮಂತ್ಸ್ ಆದಮೇಲೆ ನ್ಯಾಚುರಲ್ ರಿಸ್ಕ್ ಕೂಡ ಡೆಫಿನೆಟ್ಲಿ ಕವರೇಜ್ ಇರುತ್ತೆ. ಬಟ್ ಏನಪ್ಪ ಅಂದರೆ ಸೂಸೈಡ್ ಕೇಸಿಗೆ ಮಾತ್ರ ಮಿನಿಮಮ್ 2 ಇಯರ್ಸು ವೆಯ್ಟಿಂಗ್ ಪೀರಿಯಡ್ ಇರುತ್ತೆ. ಸೊ 2 ಇಯರ್ಸ್ ಆದಮೇಲೆ ಸೂಸೈಡ್ ಕೇಸ್ ಕೂಡ ಕವರೇಜ್ ಆಗುತ್ತೆ. ಯಾಕಂದರೆ ಅವರು ಇನ್ಶೂರೆನ್ಸ್ಗೋಸ್ಕರನೇ ಸೂಸೈಡ್ ಮಾಡ್ಕೊತೀರಂತ ಹೇಳೋಕ್ಕಾಗಲ್ಲ. 2 ಇಯರ್ಸ್ ಆದಮೇಲೆ ಅವ್ರ ಮನಸ್ತಾಪ ಅಲ್ಲಿ ಏನಾಗಿರುತ್ತೋ ಗೊತ್ತಿಲ್ಲ. ಸೊ ಇದೆಲ್ಲ ನಾನು ಆ್ಯಕ್ಚುಲಿ ಈ ವಿಡಿಯೋಲ್ಲಿ ನಿಮಗೆ ಎಲ್ಲರಿಗೂ ಗೊತ್ತಾಗಬೇಕು, ಅರ್ಥ ಆಗಬೇಕು ಅಂತ ಓಪನ್ ಟು ಓಪನ್ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಯಾರಿಗೂ ಬೇಜಾರು ಮಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಸೊ ಈ ಥರ ಎಲ್ಲ ನಮಗೆ ಇರುತ್ತೆ. ಸೊ ತಿಳ್ಕೊಂಡ್ರಲ್ಲ ಫ್ರೆಂಡ್ಸ್, ನಿಮಗೆ ಯಾವುದೇ ಒಂದು ಇನ್ಶೂರೆನ್ಸ್ ಕಂಪ್ನಿ ಆಗಲಿ ಯಾವುದ್ರಲ್ಲಾದರೂ ಆಗಲಿ ನೀವು ಕ್ಲೈಮ್ ಮಾಡಬೇಕಾದ್ರೆ ಏನೆಲ್ಲ ರೂಲ್ಸ್ ಇರುತ್ತೆ ಮತ್ತು ಏನೆಲ್ಲ ಟರ್ಮ್ಸ್ ಇರುತ್ತೆ, ಕಂಡೀಷನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಡೆಫಿನೆಟ್ಲಿ ಈ ವಿಡಿಯೋ ನಾನು ಮಾಡಿರ್ತಕ್ಕಂಥದ್ದು ನಿಮ್ಮ ಜನಗಳಿಗೆ ಉಪಯುಕ್ತ ಆಗಲಿ ಅಂತ ಹೇಳ್ಬಿಟ್ಟೆ. ಸೊ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಡಿ. ಮತ್ತು ಏನಾದರೂ ನನಗೆ ಸಜೆಸ್ಟ್ ಮಾಡೋ ಥರ ಏನಾದರೂ ಇದ್ದರೆ ಡೆಫಿನೆಟ್ಲಿ ಕಾಮೆಂಟ್ ಕೂಡ ಮಾಡ್ಬೋದು. ನಾನು ಡೆಫಿನೆಟ್ಲಿ ರಿಪ್ಲೈ ಕೂಡ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಸರ್ ಕನ್ನಡ. ಬಾಯ್. ಥ್ಯಾಂಕ್ ಯು. ಬಾಯ್.